ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया। 9 terrorist camps were targeted and successfully destroyed. ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸೇನೆಯ ಮಹಿಳಾ ಅಧಿಕಾರಿಗಳಿಂದಲೇ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಕೊಡಿಸುವ ಮೂಲಕ ಭಾರತ ಸಿಂಧೂರ ಕಸದ ಉಗ್ರರಿಗೆ ಮಹಿಳೆಯರಿಂದಲೇ ತಕ್ಕ ಉತ್ತರವನ್ನ ನೀಡಿದೆ. ಧರ್ಮ ಕೇಳಿ ಹತ್ಯೆ ಮಾಡುವ ಮೂಲಕ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ಬಲಿ ಪಡೆದ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಕೃತ್ಯಕ್ಕೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರವನ್ನ ನೀಡಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದೇಶದ ಜನರಿಗೆ ಮಾಹಿತಿ ನೀಡೋದಕ್ಕಾಗಿ ಇಂದು ಕರೆದಂತಹ ಸುದ್ದಿಗೋಷ್ಠಿಯಲ್ಲಿ ಸೇನೆಯ ಮಹಿಳಾ ಅಧಿಕಾರಿಗಳೇ ಈ ಕಾರ್ಯಾಚರಣೆಯ ಬಗ್ಗೆ ದೇಶಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಮೂಲಕ ಮಹಿಳೆಯ ಸಿಂಧೂರ ಕಸಿದ ಭಯೋತ್ಪಾದಕರಿಗೆ ಮಹಿಳೆಯರೇ ತಿರುಗೇಟನ್ನ ನೀಡಿದ್ದಾರೆ. ಹೌದು, ಭಾರತದ ತಂಟೆಗೆ ಬಂದ್ರೆ, ಕಾಲು ಕೆದರಿ ಜಗಳಕ್ಕೆ ಬಂದ್ರೆ ಹುಷಾರನ್ನೋ ಎಚ್ಚರಿಕೆಯನ್ನ ಭಾರತ ಹೇಳುತ್ತಲೇ ಇತ್ತು. ಆದರೆ ಭಾರತದ ಈ ಎಚ್ಚರಿಕೆಯನ್ನ ಪಾಕಿಸ್ತಾನ ಗಂಭೀರವಾಗಿ ಪರಿಗಣಿಸಲಿಲ್ಲ. ತನ್ನ ಹೇಯ ಕೃತ್ಯಗಳನ್ನ ಮುಂದುವರಿಸಿಕೊಂಡೇ ಬಂದಿತ್ತು. ಏಪ್ರಿಲ್ 22ನೇ ತಾರೀಕು ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿರುವ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳ ಮೇಲೆ ದಾಳಿಯನ್ನ ನಡೆಸಿ 26 ಮಂದಿಯನ್ನ ಹತ್ಯೆ ಮಾಡಿದ್ರು. ಧರ್ಮ ಯಾವುದು ಎಂದು ಕೇಳಿ ಗುಂಡು ಹಾರಿಸಿ ಹಿಂದೂ ಮಹಿಳೆಯರ ಕುಂಕುಮವನ್ನ ಅಳಿಸಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತದ ಸೇನೆ ಪಾಕಿಸ್ತಾನದ 9 ಕಡೆ ಉಗ್ರರ ನೆಲೆಗಳ ಮೇಲೆ ವಾಯು ದಾಳಿಯನ್ನ ನಡೆಸಿದ್ದು, ಈ ದಾಳಿಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಗಿದೆ. ಇದು ನಮ್ಮವರನ್ನ ಹೊಡೆದು ಅವರ ಕುಂಕುಮ ಅಳಿಸಿದವರ ಮೇಲೆ ತೀರಿಸಿಕೊಂಡ ಪ್ರತೀಕಾರವಾಗಿದೆ. ಭಾರತದಲ್ಲಿ ಹೆಣ್ಣನ್ನ ದೇವಿ ರೂಪದಲ್ಲಿ ಪೂಜೆಯನ್ನ ಮಾಡಲಾಗ್ತದೆ. ಅಂತವರ ಮುತ್ತೈದೆ ಭಾಗ್ಯವನ್ನೇ ಕಿತ್ತುಕೊಂಡಿದ್ದು ಸಾಮಾನ್ಯ ವಿಷಯವಲ್ಲ. ನಮ್ಮ ಇತಿಹಾಸ ಪುಟ ತಿರುವಿ ನೋಡಿದ್ರು ಕೂಡ ಹೆಣ್ಣಿನ ಕಣ್ಣೀರಿನ ಮುಂದೆ ಯಾರೂ ಗೆದ್ದಿಲ್ಲ. ಹೆಣ್ಣಿನ ಶಕ್ತಿ ಅಂತದ್ದು. ಅದರಲ್ಲಿ ಅಮಾಯಕ ಮತ್ತು ನಿಶಸ್ತ್ರ ಹಿಂದೂ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ಪತ್ನಿಯರ ಮುಂದೆಯೇ ಗಂಡಂದಿರ ಪ್ರಾಣವನ್ನ ತೆಗೆದು ಅವರ ಸೌಭಾಗ್ಯವನ್ನ ಕಿತ್ತುಕೊಂಡಾಗ್ಲೇ ಸೇನೆಯ ಸಹನೆಯ ಕಟ್ಟೆ ಹೊಡೆದಿತ್ತು. ಅದಕ್ಕೆ ಪ್ರತ್ಯುತ್ತರವನ್ನ ಹೆಣ್ಣು ಮಕ್ಕಳಿಂದಲೇ ನೀಡಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಜೊತೆ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಓಮಿಕಾ ಸಿಂಗ್ ಅವರು ಆಪರೇಷನ್ ಸಿಂಧೂರದ ಕುರಿತು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮೊದಲಿಗೆ ಇದುವರೆಗೂ ಭಯೋತ್ಪಾದಕ ದಾಳಿಯಿಂದ ದೇಶಕ್ಕಾದ ಸಾವು ನೋವಿಗೆ ಸಂಬಂಧಿಸಿದಂತೆ ವಿಡಿಯೋ ಬಿಡುಗಡೆ ಮಾಡಿ ವಿವರಿಸಿದ್ದಾರೆ. ಸದ್ಯ ಭಾರತೀಯ ಸೇನೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಕೂಡ ಅತ್ಯಮೂಲ್ಯವಾಗಿದೆ. 2023ರ ಸರ್ಕಾರಿ ದತ್ತಾಂಶದ ಪ್ರಕಾರ ಭಾರತೀಯ ಸೇನೆಯಲ್ಲಿ ಸುಮಾರು 7054 ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ 1733 ಮಹಿಳಾ ಅಧಿಕಾರಿಗಳು ಇದ್ದಾರೆ. 100 ಮಂದಿ ಇತರ ಶ್ರೇಣಿಯ ಸಿಬ್ಬಂದಿಗಳಿದ್ದಾರೆ. 1212 ಮಂದಿ ಆರ್ಮಿ ಮೆಡಿಕಲ್ ಕಾರ್ಪ್ಸ್ ಇದ್ದಾರೆ. 168 ಮಂದಿ ಆರ್ಮಿ ಡೆಂಟಲ್ ಕಾರ್ಪ್ಸ್ ಇದ್ದಾರೆ ಮತ್ತು ಮಿಲಿಟರಿ ನರ್ಸಿಂಗ್ ಸರ್ವಿಸ್ 3841 ಜನ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಕೆಲವು ಮಹಿಳೆಯರು ಗುಪ್ತಚರ ಘಟಕಗಳಲ್ಲಿ ಶತ್ರು ಚಲನೆಗಳನ್ನ ವಿಶ್ಲೇಷಿಸೋದು, ಮಾಹಿತಿ ಸಂಗ್ರಹಿಸೋದು ಮತ್ತು ತಂತ್ರಗಾರಿಕೆಯ ಯೋಜನೆಯಲ್ಲಿ ಭಾಗವಹಿಸೋದನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಒತ್ತಡದ ವಾತಾವರಣದಲ್ಲಿ ಶತ್ರು ದಾಳಿಯ ಭೀತಿಯ ನಡುವೆಯೂ ಫೀಲ್ಡ್ ಆಸ್ಪತ್ರೆಗಳಲ್ಲಿ ತ್ವರಿತವಾಗಿ ಕಾರ್ಯನಿರ್ವಹಿಸುತ್ತಾರೆ. ತಮ್ಮ ವೈದ್ಯಕೀಯ ತರಬೇತಿಯನ್ನ ಬಳಸಿಕೊಂಡು ಗಾಯಗಳಿಂದ ಬಳಲ್ತಾ ಇರುವ ಸೈನಿಕರ ಜೀವವನ್ನ ಉಳಿಸುವಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತಾರೆ. ಯುದ್ಧದ ಗೊಂದಲದ ನಡುವೆಯೂ ಸಹ ಯಾವುದೇ ವಸ್ತುಗಳ ಸರಬರಾಜು ಸರಪಳಿಯನ್ನ ಅಡೆತಡೆ ಇಲ್ಲದೆ ಕಾಪಾಡಿಕೊಳ್ಳಲು ತಂತ್ರಗಾರಿಕೆಯ ಯೋಜನೆ ಮತ್ತು ಸಂಘಟನೆಯ ಕೌಶಲ್ಯವನ್ನ ಬಳಸುತ್ತಾರೆ. ಕಾರ್ಯಾಚರಣೆಯ ಯಶಸ್ಸಿಗೆ ಸಹಾಯ ಮಾಡ್ತಾರೆ. ಸೈಬರ್ ಯುದ್ಧದಂತಹ ಆಧುನಿಕ ಕ್ಷೇತ್ರಗಳಲ್ಲಿ ಶತ್ರುವಿನ ಡಿಜಿಟಲ್ ದಾಳಿಗಳನ್ನ ತಡೆಗಟ್ಟುವ ಕೆಲಸವನ್ನ ಸೇನೆಯಲ್ಲಿರುವ ಹೆಣ್ಣು ಮಕ್ಕಳೇ ಮಾಡ್ತಾರೆ. ಒಟ್ಟಾರೆ ಸೇನೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಅತ್ಯಂತ ಮುಖ್ಯವಾಗ್ತಾ ಇದೆ ಮತ್ತು ದಿನದಿಂದ ದಿನಕ್ಕೆ ಇದರ ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ. ಮಹಿಳೆಯರು ಇತ್ತೀಚೆಗೆ ಸೇನೆಯ ಎಲ್ಲಾ ಶಾಖೆಗಳಲ್ಲಿ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಎಲ್ಲಾ ವಿಭಾಗಗಳಲ್ಲೂ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಸೈನಿಕರು, ವೈದ್ಯರು, ಇಂಜಿನಿಯರ್ಗಳು, ಪೈಲಟ್ಗಳು ಹಾಗೂ ಈಗ ತಮ್ಮ ನೆಚ್ಚಿನ ಯುದ್ಧ ಕಮಾಂಡರ್ಗಳಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ.